ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯಗಳು ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಸರ್ಕಾರವೇನು ಪಂದ್ಯಗಳನ್ನು ನಡೆಸುವುದಕ್ಕೆ ಬಹುತೇಕ ಸಮ್ಮತಿ ಕೊಟ್ಟಿದೆ. ಆದರೆ ಆರ್ಸಿಬಿ ಆಡಳಿತ ಮಂಡಳಿ ಮಾತ್ರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆಯೋಜಿಸೋದಕ್ಕೆ ಹಿಂದೇಟು ಹಾಕ್ತಾ ಇದೆ. ಬೆಂಗಳೂರಿನ ಶಿವಾಜಿನಗರ ಕ್ಷೇತ್ರದಲ್ಲಿ ರಿಜ್ವಾನ್ ಅರ್ಷದ್ಗೆ ಟಿಕೆಟ್ ಕೊಡಿಸಿದ್ದು ಜಮೀರ್ ಅಹಮದ್ ಅಂತ ಪುತ್ರ ಜಾಹಿದ್ ಖಾನ್ ಹೇಳಿದ್ದಾರೆ. 2023ರಲ್ಲೇ ನನಗೆ ಸಿದ್ದರಾಮಯ್ಯ ಅವರು ಬಿಫಾರ್ಮ್ ಕೊಟ್ಟಿದ್ರು, ನಾನು ಬಯಸಿದರೆ ಆಗಲೇ ಶಾಸಕನಾಗ್ತಿದ್ದೆ ಎಂದಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ನಿಂದನೆ ಮಾಡಿದಂತಹ ಆರೋಪ ಎದುರಿಸ್ತಾ ಇರುವ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾರೆ. ಬಂಧನದ ಭೀತಿಯಿಂದ ರಾಜೀವ್ ಗೌಡ ಕಣ್ಮರೆಯಾಗಿದ್ದು, ತಲೆಮರೆಸಿಕೊಂಡಿರುವಂತಹ ರಾಜೀವ್ ಗೌಡಗಾಗಿ ಪೊಲೀಸರು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಮಡಿಕೇರಿಯಲ್ಲಿ ಕುಡಿದ ಮತ್ತಿನಲ್ಲಿ ತಂದೆಯನ್ನೇ ಮಗ ಹೊಡೆದು ಹತ್ಯೆ ಮಾಡಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಅಸ್ಸಾಂ ಮೂಲದ ಬೂನು ಎಂಬಾತ ಕೊಲೆ ಮಾಡಿದ್ದ. ಆ ವಿಚಾರವನ್ನ ಮುಚ್ಚಿಟ್ಟ ಎಸ್ಟೇಟ್ ಮಾಲೀಕರು ರುದ್ರಭೂಮಿಯಲ್ಲಿ ಶವ ಸಂಸ್ಕಾರ ಮಾಡಿದ್ರು. ಹಾಸನದಲ್ಲಿ ನಿವೇಶನ ಒತ್ತುವರಿ ಆರೋಪ ಪ್ರಕರಣದಲ್ಲಿ ನಟ ಯಶ್ ತಾಯಿ ಪುಷ್ಪಾಗೆ ಹಿನ್ನಡೆಯಾಗಿದೆ. ತೆರವು ಕಾರ್ಯಕ್ಕೆ ಕೋರ್ಟ್ ಕೊಟ್ಟ ಆದೇಶಕ್ಕೆ ತಡೆ ನೀಡಲು ಜೆಎಂಎಫ್ಸಿ ಕೋರ್ಟ್ ನಿರಾಕರಿಸಿದೆ. ಈ ಸಂಬಂಧ ಸಲ್ಲಿಸಿದ್ದ 2 ಅರ್ಜಿಗಳನ್ನು ಕೋರ್ಟ್ ಪುರಸ್ಕರಿಸಿಲ್ಲ. ತಂಗಿ ಮಾಡಿದ ಸಾಲದಿಂದ ಸ್ಯಾಂಡಲ್ವುಡ್ ನಟಿ ಕಾರುಣ್ಯರಾಮ್ಗೆ ಸಾಲಗಾರರ ಕಾಟ ಹೆಚ್ಚಾಗಿದೆ. ಕಾರುಣ್ಯರಾಮ್ ಸಹೋದರಿ ಸಮೃದ್ಧಿ ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ಹಣ ಪಡೆದಿದ್ರು. ಸಮೃದ್ಧಿ ಹಣ ನೀಡದ್ದಕ್ಕೆ ಕಾರುಣ್ಯ ಮನೆ ಬಳಿ ಬಂದು ಸಾಲಗಾರರು ಗಲಾಟೆ ಮಾಡ್ತಾ ಇದ್ರು. ಹೀಗಾಗಿ ತಂಗಿ ಸಮೃದ್ಧಿ ಸೇರಿದಂತೆ ಹಲವರ ವಿರುದ್ಧ ಕಾರುಣ್ಯರಾಮ್ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಅಗ್ನಿ ಅನಾಹುತ ಸಂಭವಿಸಿದೆ. ಬೇಗೂರಿನ ಅಕ್ಷಯನಗರದಲ್ಲಿ ಗುಜರಿ ಗೋದಾಮು ಹೊತ್ತಿ ಹೊರಟಿದೆ. ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ. ಹರಿಹರ ಶಾಸಕ ಬಿಪಿ ಹರೀಶ್ಗೆ ಬಂಧನದ ಭೀತಿ. ಮೊನ್ನೆ ಕಾಡಜಿ ಬಳಿ ಅಕ್ರಮ ಮಣ್ಣುಗಾರಿಕೆ ಆರೋಪಿಸಿ ಸ್ಥಳಕ್ಕೆ ತೆರಳಿದಂತಹ ಹರೀಶ್ ವಿರುದ್ಧ ದಲಿತ ಕುಟುಂಬಗಳು ಜಾತಿ ನಿಂದನೆಯ ಕೇಸ್ ದಾಖಲಿಸಿದ್ರು. ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಬಿಪಿ ಹರೀಶ್ ತಲೆಮರೆಸಿಕೊಂಡಿದ್ದಾರೆ. ತಿಂಥಣಿ ಕಾಗಿನೆಲೆ ಕನಕ ಗುರುಪೀಠದ ಸಿದ್ದರಾಮಂದ ಶ್ರೀ ನಿಧನರಾಗಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ತಿಂಥಣಿ ಬಳಿರುವ ಮಠದಲ್ಲಿ ಸಿದ್ದರಾಮಾನಂದ ಸ್ವಾಮೀಜಿ ಹೃದಯಾಘಾತದಿಂದ ವಿಧಿವಶರಾದರು. ಚಿಕ್ಕಮಗಳೂರಿನ ತರೀಕೆರೆ ಜನರ ನಿದ್ದೆಗೆಡಿಸಿದಂತಹ ಚಿರತೆ ಬೋನಿಗೆ ಬಿದ್ದಿದೆ. ಲಿಂಗದಹಳ್ಳಿ ಒಡೆವ ಸುತ್ತಮುತ್ತ ಸಂಚಾರ ಮಾಡ್ತಾ ಇದ್ದಂತಹ 4 ವರ್ಷದ ಹೆಣ್ಣು ಚಿರತೆ ಸರಿಯಾಗಿದೆ. ಈ ಹಿಂದೆ ಇದೇ ಚಿರತೆ 5 ನಾಯಿಗಳನ್ನು ಹೊತ್ತೊಯ್ದಿತ್ತು. ಬೆಂಗಳೂರಿನ ಯೆಲ್ಲೋ ಲೈನ್ನಲ್ಲಿ ಮತ್ತೊಂದು ಮೆಟ್ರೋ ರೈಲು ಸಂಚಾರ ಆರಂಭ ಆಗಿದೆ. ಬೆಳಗ್ಗೆ 6ರಿಂದ ಹಳದಿ ಮಾರ್ಗದಲ್ಲಿ 7ನೇ ಮೆಟ್ರೋ ರೈಲು ಸಂಚಾರ ಶುರುವಾಗಿದ್ದು, ಈ ಮಾರ್ಗದಲ್ಲಿ ರೈಲುಗಳ ಸಂಚಾರ ಅಂತರ ಕಡಿಮೆಯಾಗಲಿದೆ. ಮೈಸೂರು ಜಿಲ್ಲೆಯಲ್ಲಿ ಕಳ್ಳರ ಹಾವಳಿ ಮುಂದುವರೆದಿದೆ. ತಡರಾತ್ರಿ ಸರಗೂರು ತಾಲೂಕಿನ ತೊರವಳ್ಳಿ ಗ್ರಾಮದಲ್ಲಿ ಕಳ್ಳರು ಕೈಚಳಕ ತೋರಿದ್ದಾರೆ. ಮಹಾಬಲೇಶ್ವರ ದೇಗುಲಕ್ಕೆ ನುಗ್ಗಿದಂತಹ ಖದೀಮರು ಬೆಳ್ಳಿ ವಿಗ್ರಹ, ಹುಂಡಿ ಮತ್ತು ಕಂಚಿನ ಆಭರಣಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ 3 ಸರಗಳ್ಳರ ಬಂಧನವಾಗಿದೆ. ಕುಡಿಯುವ ನೀರು ಕೇಳುವ ನೆಪದಲ್ಲಿ ಸರಗಳನ್ನ ಮಾಡ್ತಾ ಇದ್ದಂತಹ ಈ ಆರೋಪಿಗಳನ್ನ ಗ್ರಾಮಾಂತರ ಠಾಣಾ ಪೊಲೀಸರು ದಸ್ತಗಿರಿ ಮಾಡಿದ್ದಾರೆ. 59 ಗ್ರಾಂ ಚಿನ್ನಾಭರಣವನ್ನು ಆರೋಪಿಗಳಿಂದ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಯಿತು. ನರೇಗಾ ಹಣ ಪಾವತಿ ವಿಳಂಬ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ದನ ಕಟ್ಟಿ ಪ್ರತಿಭಟಿಸಿದ್ದಾರೆ. ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಹಬ್ಬ ಆಚರಿಸಲಾಗ್ತಾ ಇದೆ. ಬೆಂಗಳೂರಿನ ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪುನಸ್ಕಾರ ನೆರವೇರುತ್ತಾ ಇದ್ದು, ಸಂಜೆ 5:02 ಸೂರ್ಯನ ಕಿರಣ ಲಿಂಗ ಸ್ಪರ್ಶವಾಗುತ್ತೆ. ಮೈಸೂರಿನಲ್ಲಿ ರಸ್ತೆ ಸುರಕ್ಷತಾ ಮಾಸಾಚರಣೆಗೆ ಚಾಲನೆ ಕೊಡಲಾಗಿದೆ. ಕೆಆರ್ ವೃತ್ತದಲ್ಲಿ ಹೆಲ್ಮೆಟ್ ಧರಿಸದ ಸವಾರರಿಗೆ ಯಮ ವೇಷಧಾರಿಯಿಂದ ಎಳ್ಳು ಬೆಲ್ಲ ವಿತರಣೆಯಾಯಿತು. ಹೆಲ್ಮೆಟ್ ಧರಿಸಿರೋರಿಗೆ ಡಿಸಿಪಿ ಸುಂದರ್ ರಾಜು ಗುಲಾಬಿ ಮತ್ತು ಎಳ್ಳು ಬೆಲ್ಲ ಕೊಟ್ಟು ಶುಭಾಶಯ ಕೋರಿದ್ದಾರೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಫಾರ್ಮ್ ಹೌಸ್ನಲ್ಲಿರುವಂತಹ ಕುದುರೆ ಜೊತೆ ಇರುವ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ಪ್ರಾಣಿಗಳ ಕಣ್ಣುಗಳು ಹೇಳುತ್ತೆ ನೀವೇನು ಅಂತ ಬರ್ಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಸಲಗದ ರಂಪಾಟ. ಪಟ್ಟಣದ ಬಸ್ ನಿಲ್ದಾಣ ಮಾರಿಗುಡಿ ಬೀದಿಯಲ್ಲಿ ಸಂಚರಿಸಿ ಪುಂಡಾಟ ಮೆರೆದಿದೆ. ಮನೆ ಮುಂದೆ ನಿಲ್ಲಿಸಿದ ದ್ವಿಚಕ್ರ ವಾಹನ ಜಖಂಗೊಳಿಸಿದೆ. ಬೊಗಳಿದ ನಾಯಿಯನ್ನ ಅಟ್ಟಾಡಿಸಿದೆ. ಮಹಾರಾಷ್ಟ್ರದ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಸೇರಿದಂತೆ 29 ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೀತಾ ಇದೆ. 893 ವಾರ್ಡ್ಗಳ 2869 ಸ್ಥಾನಗಳಿಗೆ ಮತದಾನ ನಡೀತಾ ಇದೆ. 3,48,00,000 ಮತದಾರರು 15,931 ಅಭ್ಯರ್ಥಿಗಳ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡ್ತಿದ್ದಾರೆ. ದೆಹಲಿ ಪೊಲೀಸರು ಹಾಗೂ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನಡುವೆ ಎನ್ಕೌಂಟರ್. ಈ ಎನ್ಕೌಂಟರ್ನಲ್ಲಿ 2 ಶೂಟರ್ಗಳನ್ನು ಬಂಧಿಸಲಾಗಿದೆ. 1 ಗಂಟೆಗಳ ಕಾಲ ಗುಂಡಿನ ಚಕಮಕಿ ನಡೆಯಿತು.